ನಿಸರ್ಗದ ಮಡಿಲಲ್ಲಿರೋ ಸಸ್ಯಗಳ ಎಲೆಗಳು ಹಸಿರಾಗಿರೋದು ಕೇವಲ ಸೌಂದರ್ಯದ ವಿಷಯ ಮಾತ್ರ ಅಲ್ಲ, ಇದು ಜೀವ ವೈಜ್ಞಾನಿಕವಾಗಿ ಒಂದು ಅದ್ಭುತ ಪ್ರಕ್ರಿಯೆ. ಸಸ್ಯಗಳ ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣೋದಕ್ಕೆ ಕ್ಲೋರೋಫಿಲ್ ಅನ್ನೋ ವರ್ಣದ್ರವ್ಯನೇ ಪ್ರಮುಖ ಕಾರಣ. ಕ್ಲೋರೋಫಿಲ್ ಅಂತ ಹೇಳೋದು ಸಸ್ಯಗಳ ಜೀವಕೋಶಗಳಲ್ಲಿ ಕಂಡುಬರೋ ಒಂದು ವಿಶೇಷ ರೀತಿಯ ವರ್ಣದ್ರವ್ಯ. ಇದು ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸ್ಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಪ್ರಕ್ರಿಯೆಯನ್ನು ನಾವು ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ. ಈ ಕ್ಲೋರೋಫಿಲ್ ಇಲ್ಲದೆ ಇದ್ದರೆ ಸಸ್ಯಗಳಿಗೆ ಆಹಾರವನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ಲೋರೋಫಿಲ್ ಸೂರ್ಯನ ಬೆಳಕಿನಲ್ಲಿರೋ ನೀಲಿ ಮತ್ತು ಕೆಂಪು ಬಣ್ಣಗಳನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತೆ, ಆದರೆ ಹಸಿರು ಬೆಳಕನ್ನು ಪ್ರತಿಫಲಿಸುತ್ತೆ. ಹೀಗೆ ಹಸಿರು ಬೆಳಕು ಪ್ರತಿಫಲ ಆಗೋದ್ರಿಂದ ಎಲೆಗಳು ನಮಗೆ ಹಸಿರು ಬಣ್ಣದಲ್ಲಿ ಕಾಣಿಸುತ್ತೆ. ಕ್ಲೋರೋಫಿಲ್ ಹಸಿರು ಬೆಳಕನ್ನು ಪ್ರತಿಬಿಂಬಿಸೋದ್ರಿಂದ ಎಲೆಗಳು ಹಸಿರು ಬಣ್ಣದಲ್ಲಿರುತ್ತೆ.